ಹಲೋ ಫ್ರೆಂಡ್ಸ್, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 18ನೇ ಆಗಸ್ಟ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆ ಮಾಡ್ತಿದ್ದೇವೆ. ಇವತ್ತಿನ ನ್ಯೂಸ್ ಪೇಪರಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಟಾಪಿಕ್ ಹಾಗೂ ಪ್ರಶಾಂತ್ ಭೂಷಣ್ ರವರ ಕೇಸ್ ಏನಿದೆ ಅದರ ವಿಷಯವಾಗಿ ನಾವು ಸಾಕಷ್ಟು ಆರ್ಟಿಕಲ್ಸ್ನ ನೋಡ್ಬೋದು. ನಿಮ್ಮ ಫ್ರಂಟ್ ಪೇಜಲ್ಲೇ ಸುಪ್ರೀಂ ಕೋರ್ಟ್ ಟು ಸ್ಟಡಿ ದ ಕಾಂಟೆಕ್ಸ್ಟ್ ಆಫ್ ಚಾರ್ಜಸ್ ಅಗೇನ್ಸ್ಟ್ ಜಡ್ಜಸ್, ವಾಟ್ ಈಸ್ ಕ್ರಿಟಿಸಿಸಮ್ ಆ್ಯಂಡ್ ವಾಟ್ ಈಸ್ ಕಂಟೆಂಪ್ಟ್ ಅಂತ ನಿಮ್ಮ ಪೇಜ್ ನಂಬರ್ 7 ಎಡಿಟೋರಿಯಲಲ್ಲಿ ಹಾಗೂ ಪೇಜ್ ನಂಬರ್ 9 ಟ್ವೀಟ್ಸ್ ಫಾರ್ ಓನ್ಲಿ ಬೋನಫೈಡ್ ಕ್ರಿಟಿಸಿಸಮ್ಸ್ ಎಮಿನೆಂಟ್ ಪರ್ಸನ್ಸ್, ಇದೆಲ್ಲ ಅದೇ ವಿಷಯವಾಗಿ ಇರುವಂಥದ್ದು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ರೈಟ್ಸ್ ಇಶ್ಯೂಸ್ ಇದೆಲ್ಲದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ ಇವು. ನಿಮ್ಮ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಟಾಪಿಕ್ನ ನಾವು ನೋಡ್ಬೋದು. ಮೊದಲಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದೊಂದು ಅಪರಾಧ. ಯಾವ ಥರದ ಅಪರಾಧ? ನ್ಯಾಯಾಲಯದ ಘನತೆ ಅಥವಾ ಅಧಿಕಾರಕ್ಕೆ ಅಗೌರವ ತರೋ ಹಾಗೆ, ಅದಕ್ಕೆ ಧಕ್ಕೆ ಬರೋ ಥರ ಏನಾದ್ರು ನಡ್ಕೊಂಡ್ರೆ ಆ ಅಪರಾಧಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ನ್ಯಾಯಾಂಗ ನಿಂದನೆ ಅಂತ ಕರೀತಾರೆ. ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 129ಗೆ ನೀಡಲಾಗಿದೆ ಹಾಗೂ ಹೈಕೋರ್ಟಿಗೆ ಆರ್ಟಿಕಲ್ 215 ಕೆಳಗೆ ನೀಡಲಾಗಿದೆ. ಬೇರೆ ಯಾವ ಸಬಾರ್ಡಿನೇಟ್ ಕೋರ್ಟ್ಸ್ಗೂ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಿಸಿದಂಥ ಅಪೀಲ್ಗೆ ಅವಕಾಶ ಇಲ್ಲ. ಇದಕ್ಕೆ ಸಂಬಂಧಿಸಿದಂಥ ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ನ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆಕ್ಟ್ 1971 ಇದರ ಮೂಲಕ ನೀಡಲಾಗಿದೆ. ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳಲ್ಲಿ ಯಾರು ಅಪೀಲ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಯಾರು ಅಪೀಲ್ ಮಾಡದೆ ಕೂಡ ಈ ಕೋರ್ಟ್ಗಳು ಸುವೋ ಮೋಟೋ ಯಾವ್ದಾದ್ರು ಕೇಸ್ನ ತಗೋಬೋದು. ಸಿಒ ಮೋಟೋ ಅಂದರೆ ಏನು? ಸುವೋ ಮೋಟೋ ಅಂತಂದರೆ ಬೈ ಇಟ್ಸ್ ಓನ್ ಮೋಷನ್. ಈ ನ್ಯಾಯಾಲಯಗಳು ಯಾವುದೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಲ್ಲದೆ ತಾವೇ ಯಾವ್ದಾದ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ನ ಕನ್ಸಿಡರ್ ಮಾಡ್ಬೋದು. ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆಕ್ಟ್ 1971 ಇದ್ರ ಕೆಳಗೆ ಕೇವಲ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂಥ ಪ್ರಾವಿಷನ್ಸ್, ಪ್ರೊಸೀಜರ್ ಅಷ್ಟೇ ಕೊಡೋಕ್ಕಾಗುತ್ತೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ಪವರ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಯಾವುದೇ ಲಿಮಿಟ್ನ ಹಾಕೋಕ್ಕಾಗಲ್ಲ. ಇದು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಜ್ಞಾಪಕ ಇಟ್ಕೋಬೇಕಾಗಿರುವಂಥ ಪಾಯಿಂಟ್. ಈ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆಕ್ಟ್ 1971 ಕೆಳಗೆ ಇದನ್ನು 2 ರೀತಿ ವರ್ಗೀಕರಿಸಿದ್ದಾರೆ: ಸಿವಿಲ್ ಕಂಟೆಂಪ್ಟ್ ಹಾಗೂ ಕ್ರಿಮಿನಲ್ ಕಂಟೆಂಪ್ಟ್. ಸಿವಿಲ್ ಕಂಟೆಂಪ್ಟ್ ಅಂದರೆ ವಿಲ್ಫುಲ್ ಡಿಸೊಬಿಡಿಯನ್ಸ್ ಟು ಎನಿ ಜಡ್ಜ್ಮೆಂಟ್, ಡಿಕ್ರಿ, ಡೈರೆಕ್ಷನ್, ಆರ್ಡರ್, ರಿಟ್ ಆರ್ ಅದರ್ ಪ್ರೊಸೆಸ್ ಆಫ್ ಎ ಕೋರ್ಟ್ ಆರ್ ವಿಲ್ಫುಲ್ ಬ್ರೀಚ್ ಆಫ್ ಎನ್ ಅಂಡರ್ಟೇಕಿಂಗ್ ಗಿವನ್ ಟು ಅ ಕೋರ್ಟ್. ನ್ಯಾಯಾಲಯ ಕೊಟ್ಟಿರುವಂಥ ಯಾವುದೇ ಜಡ್ಜ್ಮೆಂಟ್, ಡೈರೆಕ್ಷನ್, ಆರ್ಡರ್ ಇದನ್ನು ಫಾಲೋ ಮಾಡದೆ ಉದ್ದೇಶಪೂರ್ವಕವಾಗಿ ಅಸಹಕಾರವನ್ನು ತೋರಿಸಿದ್ರೆ ಇದನ್ನು ಸಿವಿಲ್ ಕಂಟೆಂಪ್ಟ್ ಅಂತ ಪರಿಗಣಿಸಲಾಗುತ್ತೆ. ಪಬ್ಲಿಕೇಶನ್ಸ್ಗೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಕಂಟೆಂಪ್ಟ್ ಅಂತ ಕರೀತಾರೆ. ಯಾವುದೇ ಪಬ್ಲಿಕೇಶನ್ ಏನಾದ್ರು ಕೋರ್ಟ್ನ ಅಥಾರಿಟಿನ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅಥವಾ ಸ್ಕ್ಯಾಂಡಲೈಸ್ ಮಾಡಿದರೆ, ಸ್ಕ್ಯಾಂಡಲೈಸ್ ಅಂದರೆ ಪಬ್ಲಿಕ್ ಕಾನ್ಫಿಡೆನ್ಸ್ ಏನಿರುತ್ತೆ ಕೋರ್ಟ್ ಮೇಲೆ ಅದು ಕಮ್ಮಿ ಆಗೋ ಥರ ಮಾಡಿದ್ರೆ ಅವಾಗ ಅದನ್ನು ಕ್ರಿಮಿನಲ್ ಕಂಟೆಂಪ್ಟ್ ಅಂತ ಕರೀತಾರೆ. ಇಲ್ಲಿ ಪಬ್ಲಿಕ್ ಕಾನ್ಫಿಡೆನ್ಸ್ ಅನ್ನೋದು ನೀವು ಜ್ಞಾಪಕ ಇಟ್ಕೋಬೇಕಾಗಿರುವಂಥ ಕೀವರ್ಡ್. ಉದಾಹರಣೆಗೆ ಡೌರಿ ತಗೊಳ್ಳೋದು, ಕೊಡೋದು ತಪ್ಪು ಅಂತ ಗೊತ್ತಿರೋ ವಿಚಾರ, ಆದರೂ ಸಮಾಜದಲ್ಲಿ ಅದು ನಡೀತಾ ಇರುತ್ತೆ. ಕಾನೂನಿನ ಪ್ರಕಾರ ಡೌರಿ ಪ್ರಾಹಿಬಿಷನ್ ಆದಾಗ ಅದಕ್ಕೆ ಎನ್ಫೋರ್ಸ್ಮೆಂಟ್ ಸಾಧ್ಯ ಆಗುತ್ತೆ. ಯಾವಾಗ ಅದು ಇಲ್ಲೀಗಲ್ ಆಗುತ್ತೆ ಅವಾಗ ಅದನ್ನು ಕೋರ್ಟಿಗೆ ತೊಗೊಂಡೋಗ್ಬೋದು. ಇವರು ಡೌರಿ ತೊಗೊಂಡಿದ್ದಾರೆ ಅಂತ ಯಾರು ಅಪೀಲ್ ಮಾಡಿದಾಗ ಆ ಪರ್ಸನಿಗೆ ಪನಿಷ್ಮೆಂಟ್ ಆಗ್ಬೋದು. ಹಾಗೆ ಕೋರ್ಟ್ ಪನಿಷ್ಮೆಂಟ್ ಕೊಡ್ತು ಅಂತ ತಿಳ್ಕೊಳ್ಳೋಣ. ಆ ಪನಿಷ್ಮೆಂಟ್ ಏನಾದ್ರು ಎನ್ಫೋರ್ಸ್ ಆಗಲಿಲ್ಲ ಅಂತಂದರೆ ಯಾರು ನ್ಯಾಯಾಲಯಕ್ಕೆ ಯಾಕೆ ಹೋಗ್ತಾರೆ? ಅವರಿಗೆ ನಂಬಿಕೆ ಇದೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತೆ ಅನ್ನೋ ಕಾರಣದಿಂದ. ಆ ಪಬ್ಲಿಕ್ ಕಾನ್ಫಿಡೆನ್ಸೇ ಕಮ್ಮಿ ಆದರೆ ಆವಾಗ ಏನು ನ್ಯಾಯಾಲಯದ ಘನತೆ ಇದೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ಸ್ಕ್ಯಾಂಡಲೈಸಸ್ ಆರ್ ಟೆಂಡ್ಸ್ ಟು ಲೋವರ್ ದ ಅಥಾರಿಟಿ ಆಫ್ ಕೋರ್ಟ್ ಅಂದರೆ ಆ ಅರ್ಥ ಬರುತ್ತೆ. ಪ್ರಿಜುಡ್ಯೂಸಸ್ ಆರ್ ಇಂಟರ್ಫಿಯರೆನ್ಸ್ ಆರ್ ಟೆಂಡ್ಸ್ ಟು ಇಂಟರ್ಫಿಯರ್ ವಿತ್ ದ ಡ್ಯೂ ಕೋರ್ಸ್ ಆಫ್ ಎನಿ ಜುಡಿಷಿಯಲ್ ಪ್ರೊಸೀಡಿಂಗ್. ಜುಡಿಷಿಯಲ್ ಪ್ರೊಸೀಡಿಂಗ್ ಅಂದರೆ ಯಾವುದೋ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಹಿಯರಿಂಗ್ಸ್ ನಡೀತಾ ಇರ್ಬೇಕಾದ್ರೆ ಅದಕ್ಕೆ ಇಂಟರ್ಫಿಯರ್ ಆಗೋ ಥರ ಅಥವಾ ಅದರಲ್ಲಿ ಯಾವುದೋ ಒಂದು ಕಡೆ ವಾಲೋ ಥರ ಏನಾದ್ರು ಪಬ್ಲಿಕೇಶನ್ ಆದರೆ ಅದು ಕೂಡ ಕ್ರಿಮಿನಲ್ ಕಂಟೆಂಪ್ಟ್ ಆಗುತ್ತೆ. ಇಂಟರ್ಫಿಯರೆನ್ಸ್ ಆರ್ ಟೆಂಡ್ಸ್ ಟು ಇಂಟರ್ಫಿಯರ್ ವಿತ್ ಆರ್ ಅಬ್ಸ್ಟ್ರಕ್ಟ್ಸ್ ಆರ್ ಟೆಂಡ್ಸ್ ಟು ಅಬ್ಸ್ಟ್ರಕ್ಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಇನ್ ಎನಿ ಅದರ್ ಮ್ಯಾನರ್. ನ್ಯಾಯಾಲಯ ಯಾವುದು ನ್ಯಾಯ ಅಂತ ಕೊನೆಗೆ ಹೇಳುತ್ತೆ ಅದನ್ನು ನೆರವೇರಿಸುವಾಗ ಅದರ ಅಡ್ಮಿನಿಸ್ಟ್ರೇಷನಲ್ಲಿ ಏನಾದ್ರು ಅಡೆತಡೆಗಳು ಬಂದರೆ, ಅಡೆತಡೆಗಳು ಬರೋ ಹಾಗೆ ಇಂಟರ್ಫಿಯರೆನ್ಸ್ ಮಾಡೋ ಥರ ಪಬ್ಲಿಕೇಶನ್ ಇದ್ದರೆ ಅದನ್ನು ಕೂಡ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೀತಾರೆ. ಇಂತಹ ಪಬ್ಲಿಕೇಶನ್ಸ್ ಯಾವುದೇ ರೀತಿ ಆಗಿರ್ಬೋದು, ಅಂದರೆ ಬರವಣಿಗೆ ಮೂಲಕ ಇರ್ಬೋದು, ಮಾತಿನಿಂದ ಮೂಲಕ ಇರ್ಬೋದು, ಇಲ್ಲ ಚಿಹ್ನೆಗಳಿರ್ಬೋದು, ಯಾವುದೇ ರೀತಿಯಾದ ಪಬ್ಲಿಕೇಶನ್ಸ್ ಆದರೂ ಕೂಡ ಇವನ್ನು ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ನ್ಯಾಯಾಂಗ ಸಂಸ್ಥೆಗಳಲ್ಲಿ ಎಲ್ಲ ಸರಿಯಾಗಿ ಯಾವಾಗಲೂ ನಡೆಯುತ್ತಾ? ಏನು ನ್ಯಾಯ ಕೊಡುತ್ತೆ ಅದು ಯಾವಾಗಲೂ ಸರಿ ಇರುತ್ತಾ?
ನ್ಯಾಯಾಲಯಗಳು ಹೇಗೆ ನಡೀತಾ ಇದೆ ಇದ್ರ ಮೇಲೆ ಯಾವುದೇ ಕ್ರಿಟಿಸಿಸಮ್ಗೆ ಅವಕಾಶ ಇಲ್ವಾ, ಏನೂ ಟೀಕೆ ಮಾಡೋ ಹಾಗಿಲ್ವಾ? ನ್ಯಾಯಾಲಯಗಳು ನಮ್ಮ ಸಂವಿಧಾನದ ಅಡಿಪಾಯ ಇದ್ದ ಹಾಗೆ. ಹಾಗಿರಬೇಕಾದ್ರೆ ಜನರಿಗೆ ಉಪಯುಕ್ತವಾಗಿ ಈ ಸಂಸ್ಥೆಗಳು ನಡೀತಾ ಇದೆ, ಆ ಪಬ್ಲಿಕ್ ಕಾನ್ಫಿಡೆನ್ಸ್ನ ಮೇಂಟೈನ್ ಮಾಡೋದು, ರಕ್ಷಣೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಆ ಕೆಲಸವನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡುತ್ತೆ. ಯಾವುದೇ ಒಂದು ಕೋರ್ಟ್ ಆರ್ಡರ್ನ ನೀಡಿದಾಗ ಅದನ್ನು ಜನರು ಫಾಲೋ ಮಾಡಬೇಕು. ಅವರು ಫಾಲೋ ಮಾಡದಿದ್ದಾಗ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಈ ರೀತಿ ಭಯ ಇದ್ದಾಗ ಇದಕ್ಕೆ ನಾವು ಡಿಟರೆನ್ಸ್ ಅಂತ ಕರಿತೀವಿ. ಆ ಭಯದಿಂದ ಅಟ್ಲೀಸ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ ಅನ್ನೋ ಭಯದಿಂದ ಅವರು ಜಡ್ಜ್ಮೆಂಟ್ನ ಫಾಲೋ ಮಾಡ್ತಾರೆ. ಹಾಗಾಗಿ ಅನುಸರಣೆಯನ್ನು ನಾವು ಖಾತ್ರಿ ಮಾಡ್ಕೊಂಡಂಗಾಗತ್ತೆ. ಇಟ್ ಎನ್ಶೋರ್ಸ್ ಕಾಂಪ್ಲಯನ್ಸ್. ಹೌದು, ಇದೆಲ್ಲ ಒಂದು ಕಡೆ ಮುಖ್ಯ ಆಗುತ್ತೆ. ಆದರೆ ಜುಡಿಷಿಯಲ್ ವ್ಯವಸ್ಥೆ ಏನಿದೆ ಅದನ್ನು ಪ್ರಶ್ನೆನೇ ಮಾಡಬಾರ್ದು ಅನ್ನೋ ರೀತಿ ಇರೋದು ಕರೆಕ್ಟಾ? ನಮ್ಮ ಸಂವಿಧಾನದ ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಕೆಳಗೆ ರೈಟ್ ಟು ಫ್ರೀಡಮ್ ಅಂತ ನೀಡಲಾಗಿದೆ. ಇದರ 19(1)(a) ಕೆಳಗೆ ರೈಟ್ಸ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ನೀಡಲಾಗಿದೆ. ಆರ್ಟಿಕಲ್ 19(1)(a) ಕೆಳಗೆ ಭಾರತದ ನಾಗರಿಕರಿಗೆ ಅವರ ಅಭಿಪ್ರಾಯಗಳು, ಅವರ ನಂಬಿಕೆಗಳು, ಕನ್ವಿಕ್ಷನ್ಸ್ನ ಯಾವುದೇ ಭಯ ಇಲ್ಲದೆ ಅಭಿವ್ಯಕ್ತಿಸುವಂಥ ಸ್ವಾತಂತ್ರ್ಯ ಇದೆ. ಹಾಗೆ ನಮ್ಮ ವ್ಯೂಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಯಾವುದೇ ರೀತಿಯಾದ ಟೂಲ್ಸ್ನ ಉಪಯೋಗಿಸ್ಬೋದು. ಎನಿ ಕಮ್ಯುನಿಕೇಬಲ್ ಫಾರ್ಮ್, ಬರಹದಿಂದ ಇರ್ಬೋದು, ಮಾತಿನಿಂದ ಇರ್ಬೋದು, ಆರ್ಟ್ ಫಾರ್ಮಿಂದ ಇರ್ಬೋದು, ಅಥವಾ ಈಗ ಸೋಷಿಯಲ್ ಮೀಡಿಯಾ ಏನು ಸಂವಹನಕ್ಕೆ ಉಪಯೋಗಿಸಲಾಗುತ್ತೆ ಅದ್ರ ಮೂಲಕ ಕೂಡ ಇರ್ಬೋದು. ಇಂತಹ ಮೂಲಭೂತ ಹಕ್ಕುಗಳನ್ನ ನಾವು ಆಬ್ಸಲ್ಯೂಟ್ ಅಂತ ಕರೆಯೋಕ್ಕಾಗಲ್ಲ. ಇವಕ್ಕೂ ಕೂಡ ಸ್ವಲ್ಪ ಲಿಮಿಟ್ಸ್ ಇದೆ, ಮಿತಿಗಳಿದೆ. ಅವೇನು? ದೇಶದ ಭದ್ರತೆ ಹಾನಿ ಆಗದೆ ಇರೋ ಹಾಗಿರಬೇಕು, ಪಬ್ಲಿಕ್ ಆರ್ಡರ್ ಎಫೆಕ್ಟ್ ಆಗಬಾರ್ದು, ಫಾರಿನ್ ಕಂಟ್ರೀಸ್ ಜೊತೆ ಫ್ರೆಂಡ್ಲಿ ರಿಲೇಷನ್ಸ್ ಮೇಂಟೈನ್ ಮಾಡೋ ಥರ ಇರಬೇಕು, ಅದರ ವಿರುದ್ಧ ಇರಬಾರ್ದು, ಡಿಸೆಂಟ್ ಆಗಿರಬೇಕು, ಮಾರಲ್ ಆಗಿರಬೇಕು, ಡಿಫಮೇಷನ್ ಆಗಬಾರ್ದು, ಇನ್ಸೈಟ್ಮೆಂಟ್ ಟು ಅಫೆನ್ಸ್ ಆಗಬಾರ್ದು, ನಮ್ಮ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಮೇಂಟೈನ್ ಆಗಬೇಕು. ಇದೆಲ್ಲದ್ರ ಜೊತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬಾರ್ದು, ನ್ಯಾಯಾಲಯದ ಡಿಗ್ನಿಟಿನ ಕಮ್ಮಿ ಮಾಡೋ ಥರ ಮಾತಿರಬಾರ್ದು. ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಲಿಮಿಟೇಷನ್. ನ್ಯಾಯಾಂಗ ಸಂಸ್ಥೆಗಳನ್ನು ಟೀಕೆ ಮಾಡೋದು, ನಿಂದನೆ ಮಾಡೋದು, ಇವೆರಡರಲ್ಲಿ ಏನು ವ್ಯತ್ಯಾಸ ಇದೆ? ಇದನ್ನು ಇವತ್ತಿನ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದೆ. ಇತ್ತೀಚೆಗೆ ಈ ವಿಷಯ ಸುದ್ದಿಯಲ್ಲಿರೋದು ಪ್ರಶಾಂತ್ ಭೂಷಣ್ ಇವರ ಕೇಸ್ಗೆ ಸಂಬಂಧಪಟ್ಟಂತೆ. ಇವರು ಸುಪ್ರೀಂ ಕೋರ್ಟ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಾಯರ್ ಹಾಗೂ ಆಕ್ಟಿವಿಸ್ಟ್. ಟ್ವಿಟ್ಟರ್ ಅನ್ನೋ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇವರು ಸುಪ್ರೀಂ ಕೋರ್ಟ್ ಹಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ 2 ಟ್ವೀಟ್ನ ಮಾಡ್ತಾರೆ. 27 ಜೂನ್ 2020 ಆ ದಿನದಂದು, ವೆನ್ ಹಿಸ್ಟೋರಿಯನ್ಸ್ ಇನ್ ಫ್ಯೂಚರ್ ಲುಕ್ ಬ್ಯಾಕ್ ಅಟ್ ದ ಲಾಸ್ಟ್ 6 years ಟು ಸಿ ಹೌ ಡೆಮೋಕ್ರಸಿ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್ ಇನ್ ಇಂಡಿಯಾ even without a formal emergency, they will particularly mark the role of the Supreme Court in this destruction and more particularly the role of the last 4 Chief Justice of Indias. ಕಳೆದ 6 ವರ್ಷಗಳಲ್ಲಿ ಏನು ಪ್ರಜಾಪ್ರಭುತ್ವದ ನಾಶ ಆಗಿದೆ, ಅದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ಹಾಗೂ ಈ ಡ್ಯೂರೇಷನಲ್ಲಿ ಇದ್ದಂತಹ 4 ಚೀಫ್ ಜಸ್ಟಿಸ್ ಇಂಡಿಯಾ ಅವರು ಅಂತ ಒಂದು ಟೀಕೆಯನ್ನು ಮಾಡ್ತಾರೆ ಟ್ವೀಟಲ್ಲಿ. ನಂತರ 29 ಜೂನ್ ಅಂದು ಚೀಫ್ ಜಸ್ಟಿಸ್ ಇಂಡಿಯಾ ಅವರ ಒಂದು ಫೋಟೋವನ್ನು ಹಾಕಿ ಅವರು ಮೋಟಾರ್ ಸೈಕಲ್ ಮೇಲೆ ಕೂತಿರೋ ಅಂಥದ್ರ ಬಗ್ಗೆ ಟೀಕೆ ಮಾಡ್ತಾ ಒಂದು ಟ್ವೀಟ್ನ ಮಾಡ್ತಾರೆ. ಈ ಟ್ವೀಟ್ಗಳಿಗೆ ಸಂಬಂಧಪಟ್ಟಂತೆ ಇವು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಸುವೋ ಮೋಟೋ ಕೇಸ್ ತಗೊಳ್ಳುತ್ತೆ. ಪ್ರಶಾಂತ್ ಭೂಷಣ್ ರವರ ಈ ಟ್ವೀಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಕಂಟೆಂಪ್ಟ್ ಪ್ರಕಾರ ನ್ಯಾಯಾಲಯದ ಘನತೆ, ಅದರ ಅಧಿಕಾರಕ್ಕೆ ಧಕ್ಕೆ ಬರೋ ಥರ ಇದೆ. ಸ್ಕ್ಯಾಂಡಲೈಸಸ್ ಅಂದರೆ ಪಬ್ಲಿಕ್ ಕಾನ್ಫಿಡೆನ್ಸ್ ನ್ಯಾಯಾಲಯದ ಮೇಲೆ ಕಮ್ಮಿ ಆಗೋ ರೀತಿಯಲ್ಲಿದೆ. ಈ ಟೀಕೆಯಿಂದಾಗಿ ನೇರವಾಗಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಲ್ಲಿ ಅಡೆತಡೆ ಆಗಲಿಲ್ಲ ಅಂದ್ರೂ ಇನ್ನೊಂದು ರೀತಿಯಲ್ಲಿ ಅದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತೆ. ಇನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಏನು ಕಮೆಂಟ್ ಮಾಡಿದ್ದಾರೆ ಅದು ಪರ್ಸ್ನಲ್ ಅಟ್ಯಾಕ್ ಅಲ್ಲ, ಹೆಡ್ ಆಫ್ ಜುಡಿಷಿಯರಿ ಆಗಿ ಅವರ ಪೊಸಿಷನ್ ಏನಿದೆ ಅದನ್ನು ಅಟ್ಯಾಕ್ ಮಾಡ್ತಿರೋ ಅಂಥದ್ದು. ಹಾಗಾಗಿ ಈ 2 ಟ್ವೀಟ್ಗಳು ಕಂಟೆಂಪ್ಟ್ ಆಫ್ ಕೋರ್ಟ್, ಕ್ರಿಮಿನಲ್ ಕಂಟೆಂಪ್ಟ್ ಕೆಳಗೆ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಪ್ರಶಾಂತ್ ಭೂಷಣ್ ಇವರನ್ನು ಗಿಲ್ಟಿಯಾಗಿ ಹೇಳಿದೆ. ಅವರನ್ನು ಹೀಗೆ ತಪ್ಪಿತಸ್ಥರು ಅಂತ ಕೋರ್ಟ್ ಹೇಳಿರೋದ್ರಿಂದ ಅದನ್ನು ವಿಶ್ಲೇಷಣೆ ಮಾಡ್ತಾ ಇವತ್ತಿನ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡ್ತಿದ್ದೇವೆ. ವಾಟ್ ಈಸ್ ಕ್ರಿಟಿಸಿಸಮ್ ಆ್ಯಂಡ್ ವಾಟ್ ಈಸ್ ಕಂಟೆಂಪ್ಟ್? ಯಾವುದನ್ನು ನ್ಯಾಯಾಲಯ ಟೀಕೆ ಅಂತ ನೋಡುತ್ತೆ, ಯಾವುದನ್ನು ನಿಂದನೆ ಅಂತ ನೋಡುತ್ತೆ, ಕ್ರಿಟಿಸಿಸಮ್ ಹಾಗೂ ಕಂಟೆಂಪ್ಟ್, ಇದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊತಾ ಇದ್ದೀವಿ. ಒಬ್ಬ ಜಡ್ಜ್ನ ಪರ್ಸ್ನಲ್ ಕೆಪಾಸಿಟಿ, ಅವನ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಕಮೆಂಟ್ ಮಾಡಿದ್ರೆ ಅದು ಡಿಫಾಮೇಷನ್ ಕೇಸ್ ಆಗ್ಬೋದು, ಆದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಆಗೋದಿಲ್ಲ. ಆದರೆ ಅದೇ ಜಡ್ಜ್ನ ಕೆಲಸ ಏನಿರುತ್ತೆ ಕೋರ್ಟಲ್ಲಿ ಅದ್ರ ಮೇಲೆ ಏನಾದ್ರು ಕಮೆಂಟ್ ಮಾಡಿದ್ರೆ, ಹೇಗೆ ಕೋರ್ಟಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಆಗ್ತಾ ಇದೆ ಅದ್ರ ಮೇಲೆ ಕಮೆಂಟ್ ಮಾಡಿದಾಗೆ, ಅದರಿಂದ ಸಾರ್ವಜನಿಕರು ನ್ಯಾಯಾಲಯದ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅವಾಗ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟಂತೆ ನಿಮಗೆ ನೆನಪಲ್ಲಿ ಇಟ್ಕೋಬೇಕಾಗಿರುವಂಥ ಕೋರ್ಟ್ ಕೇಸ್ ಬ್ರಹ್ಮಪ್ರಕಾಶ್ ಶರ್ಮಾ 1953 ಕೇಸ್.
ಈ ಕೇಸ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ಗೆ ಇಂಟರ್ಫಿಯರೆನ್ಸ್ ಆಗಲಿಲ್ಲ ಅಂದ್ರೂ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅದಕ್ಕೆ ದಾರಿ ಮಾಡಿದ್ರೂ ಕೂಡ ಅದರಿಂದ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ ಅಂತ ಹೇಳಲಾಗಿತ್ತು. ಇದರ ಪ್ರಕಾರ 1976 ಏನು ಜಸ್ಟಿಸ್ ಬೇಗ್ ಅನ್ನೋರ ಮೇಲೆ ಕೇಸ್ ಆಗಿತ್ತು, ಅವ್ರನ್ನ ನಾಟ್ ಗಿಲ್ಟಿ ಅಂತ ಹೇಳಲಾಗಿತ್ತು. ಮುಂದೆ ಫಾರ್ಮರ್ ಲಾ ಮಿನಿಸ್ಟರ್ ಆದಂತಹ ಪಿ ಶಿವಶಂಕರ್ ಅನ್ನೋರು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಮೇಲೆ ಕಮೆಂಟ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಹೇಗಿದೆ ಅಂದರೆ, ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರನೇ ಇದೆಯೇನೋ ಅನ್ನೋ ರೀತಿ ಅವರು ಕಮೆಂಟ್ ಮಾಡ್ತಾರೆ. ಆದರೆ ಇದನ್ನು ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಅಂತ ತಗೊಳ್ಳೋದಿಲ್ಲ 1988. ಕೋರ್ಟ್ನ ಪ್ರಕಾರ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಗೆ, ಕ್ರಿಮಿನಲ್ಸ್ಗೆ ಕೋರ್ಟ್ನ ಜಡ್ಜ್ಮೆಂಟಿಂದ ಉಪಯೋಗ ಆಗ್ತಾ ಇದೆ ಅಂದರೆ ಅದರಲ್ಲಿ ಕೋರ್ಟ್ನ ಸಮಸ್ಯೆ ಇಲ್ಲ, ಕಾನೂನಲ್ಲಿ ಲೂಪ್ ಹೋಲ್ಸ್ ಇದೆ, ಕಾನೂನಲ್ಲಿ ಫಾಲ್ಟ್ಸ್ ಇರೋದ್ರಿಂದ ಹಾಗೆ ಆಗ್ತಾ ಇದೆ, ಅದು ಲೆಜಿಸ್ಲೇಟಿವ್ ಪ್ರಾಬ್ಲಮ್ ಅಂತ ಹೇಳಿ ಅವರನ್ನು ತಪ್ಪಿತಸ್ಥರನ್ನಾಗಿ ನೋಡೋದಿಲ್ಲ. ಈ ಹಿಂದೆ ನಡೆದಂಥ ಎಲ್ಲ ಕೇಸಲ್ಲೂ ಆಲ್ಮೋಸ್ಟ್ ನಾಟ್ ಗಿಲ್ಟಿ ಕೊಟ್ಟಿದ್ರು ಕೂಡ ಅರುಂಧತಿ ರಾಯ್ ಅವರು ಸರ್ದಾರ್ ಸರೋವರ್ ಡ್ಯಾಮ್ ಕೇಸ್ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತನ್ನ ಡಿಸಿಷನ್ನ ಕೊಟ್ಟಾಗ ಅದರ ವಿರುದ್ಧವಾಗಿ ಟೀಕೆ ಮಾಡ್ತಾರೆ. ಅವರ ವಿರುದ್ಧ ಇರುವಂಥ ಪೆಟಿಷನ್ಗೆ ಅವರು ವಾಪಸ್ ರಿಪ್ಲೈ ಮಾಡ್ತಾರೆ. ಆ ರಿಪ್ಲೈಯಲ್ಲಿ ಅವರು ಮಾಡಿರುವಂಥ ಮಾತಿನಿಂದ ಸುಪ್ರೀಂ ಕೋರ್ಟ್ನ ಡಿಗ್ನಿಟಿ ಕಮ್ಮಿ ಆಗಿದೆ. ಹಾಗಾಗಿ ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಗಿಲ್ಟಿ ಆಗ್ತಾರೆ, ತಪ್ಪಿತಸ್ಥರಾಗ್ತಾರೆ ಅಂತ ಹೇಳಲಾಯಿತು. 1968 ಲಾರ್ಡ್ ಡೆನ್ನಿಂಗ್ ಅನ್ನೋರು ಹೇಳ್ತಾರೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಮುಖ್ಯ, ಆದರೆ ಅದರ ಮೂಲಕನೇ ನಾವು ಕೋರ್ಟ್ನ ಘನತೆಯನ್ನು ಮೇಂಟೈನ್ ಮಾಡಬೇಕು ಅನ್ನೋದು ತಪ್ಪಾಗತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಅದಕ್ಕಿಂತ ಜಾಸ್ತಿ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಈ ಕಾನೂನಿನಿಂದ ಅನಗತ್ಯ ಟೀಕೆಗಳಿಂದ ನಾವು ರಕ್ಷಣೆ ಕೊಡ್ತಿರ್ಬೋದು ಕೋರ್ಟ್ಗೆ, ಆದರೆ ಅದರ ಮೂಲಕನೇ ನಾವು ಕೋರ್ಟ್ನ ಘನತೆಯನ್ನು ಮೇಂಟೈನ್ ಮಾಡ್ತೀವಿ ಅನ್ನೋದು ತಪ್ಪಾಗತ್ತೆ. ಪ್ರತಿಯೊಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಕೂಡ ತಂದೆ ಆದ ನಿಜಾಂಶ ಹಾಗೂ ಸಂದರ್ಭಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆದರೆ ಯಾರೋ ಒಬ್ಬರು ನ್ಯಾಯಾಂಗ ಸಂಸ್ಥೆಗಳ ಮೇಲೆ ಟೀಕೆ ಮಾಡಿದ ತಕ್ಷಣ ಅದರ ಅಡಿಪಾಯವೇ ಅಡ್ಲಾಡೋಗತ್ತೆ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡುವಂಥದ್ದು ತಪ್ಪು. ಹೀಗಂತ ಈ ಆರ್ಟಿಕಲ್ನಲ್ಲಿ ಈ ಆಥರ್ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈ ವಿಷಯದ ಬಗ್ಗೆ. ಸುಪ್ರೀಂ ಕೋರ್ಟ್ ಟು ಸ್ಟಡಿ ಕಾಂಟೆಕ್ಸ್ಟ್ ಆಫ್ ಚಾರ್ಜಸ್ ಅಗೇನ್ಸ್ಟ್ ಜಡ್ಜಸ್, ಇದು ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ವಿಷಯದಲ್ಲೇ ಇದೆ. ಅದರ ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ ಇದೆ. 2009 ತೆಹಲ್ಕಾ ಮ್ಯಾಗಝಿನ್ಗೆ ಪ್ರಶಾಂತ್ ಭೂಷಣ್ ರವರು ಒಂದು ಇಂಟರ್ವ್ಯೂನ ಕೊಡ್ತಾರೆ. ಅದರಲ್ಲಿ ಜುಡಿಷಿಯಲ್ ಕರಪ್ಷನ್ ಬಗ್ಗೆ ಮಾತಾಡ್ತಾರೆ. ಇದಕ್ಕಿಂತ ಮುಂಚೆ 1992 ಜಸ್ಟಿಸ್ ವಿ ರಾಮಸ್ವಾಮಿ ಇವರ ರಿಮೂವಲ್ಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಜಡ್ಜ್ಮೆಂಟ್ ಇದೆ. ಅದರ ಪ್ರಕಾರ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ ಆಫ್ 1968 ಇದರ ಕೆಳಗೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಜಡ್ಜ್ನ ಸೈಡ್ ಸ್ಟೋರಿ ಕೂಡ ಕೇಳಲಾಗುತ್ತೆ. ಈ ಕಮಿಟಿಯಲ್ಲಿ ಜುಡಿಷಿಯಲ್ ಫಂಕ್ಷನರೀಸ್ ಹಾಗೂ ಪಾರ್ಲಿಮೆಂಟೇರಿಯನ್ಸ್ ಇರ್ತಾರೆ. ಈ 1992 ಜಡ್ಜ್ಮೆಂಟ್ ಕೆಳಗೆ ಒಬ್ಬ ಸಿಟ್ಟಿಂಗ್ ಜಡ್ಜ್ ಮೇಲೆ ಏನಾದ್ರು ಅಪವಾದಗಳಾದರೆ ಅದಕ್ಕೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳಲಾಗಿತ್ತು. ಈಗ ಜಸ್ಟಿಸ್ ಅರುಣ್ ಮಿಶ್ರಾ ಇವರ ನೇತೃತ್ವದಲ್ಲಿ ಒಂದು 3 ಜಡ್ಜ್ ಬೆಂಚ್ನ ಫಾರ್ಮ್ ಮಾಡಲಾಗಿದೆ. ಇವರ ಕೆಳಗೆ ಆರ್ಗ್ಯುಮೆಂಟ್ಸ್ನ ಕೇಳಲಾಗುತ್ತೆ. ಯಾವ ಕ್ವೆಶನ್ಗಳಿಗೆ? ನ್ಯಾಯಾಲಯದಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಾದರೆ ಅದರ ಬಗ್ಗೆ ಸ್ಟೇಟ್ಮೆಂಟ್ಸ್ನ ಯಾವಾಗ ಸಾರ್ವಜನಿಕರಿಗೆ ಬಿಟ್ಕೊಡ್ಬೋದು, ಆ ರೀತಿಯ ಅಪವಾದ ಏನಾದ್ರು ಸಿಟ್ಟಿಂಗ್ ಅಥವಾ ರಿಟೈರ್ಡ್ ಜಡ್ಜ್ಮೆಂಟ್ಗಳಾದರೆ ಯಾವ ಪ್ರೊಸೀಜರ್ನ ಅಡಾಪ್ಟ್ ಮಾಡ್ಕೋಬೇಕು, ಯಾವುದಾದ್ರು ಮ್ಯಾಟರ್ ಸಬ್ ಜುಡಿಸ್ ಅಂದರೆ ಕೇಸಿನ ನಡೀತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಗ್ಯುಮೆಂಟ್ಗಳನ್ನ ಮೀಡಿಯಾ ಥ್ರೂ ಎಷ್ಟು ಅಲೋ ಮಾಡ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸೋಕ್ಕೋಸ್ಕರ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಈ ಹೊಸ 3 ಜಡ್ಜ್ ಬೆಂಚ್ನ ಫಾರ್ಮ್ ಮಾಡಿದೆ. ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಆರ್ಟಿಕಲ್ 129, ಆರ್ಟಿಕಲ್ 215 ಇದರಿಂದ ಏನು ಅಧಿಕಾರ ಸಿಗ್ತಾ ಇದೆ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಇದು ನಿಮಗೆ ಗೊತ್ತಿರಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆ್ಯಕ್ಟ್ 1971 ಇದು ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ನ ಪ್ರೊವೈಡ್ ಮಾಡ್ತದೆ. ನೀವು ಇಲ್ಲಿ ಏನು ಜ್ಞಾಪಕ ಇಟ್ಕೋಬೇಕು, ಈ ಪ್ರಾವಿಷನ್ಸ್ ಕೆಳಗೆ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನ ಅಧಿಕಾರನ ಲಿಮಿಟ್ ಮಾಡೋ ಹಾಗಿಲ್ಲ. ಆರ್ಟಿಕಲ್ 19(1)(a ಇದ್ರ ಕೆಳಗೆ ನಾವು ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಈ ಫಂಡಮೆಂಟಲ್ ರೈಟ್ ಇದೆ, ಇದಕ್ಕೆ ಏನು ಲಿಮಿಟೇಷನ್ಸ್ ಇದೆ, ಅದರಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಸಿವಿಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಗೂ ಕ್ರಿಮಿನಲ್ ಕಂಟೆಂಪ್ಟ್ ಇವೆರಡಕ್ಕೂ ವ್ಯತ್ಯಾಸ ಗೊತ್ತಿರಬೇಕು. ಇದ್ರ ಕೆಳಗೆ ಏನೇನು ಪ್ರಾವಿಷನ್ಸ್ ಇದೆ, ಯಾವ್ಯಾವ ಸಿಚುವೇಶನ್ಗಳಲ್ಲಿ ಆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಲಾಗುತ್ತೆ ಗಿಲ್ಟಿ ಅಂತ, ಅವುಗಳು ಕೂಡ ನಿಮಗೆ ಗೊತ್ತಿರಬೇಕು. ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬರ್ಬೋದು. ಇನ್ನು ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಕ್ರಿಟಿಸಿಸಮ್ ವರ್ಸಸ್ ಕಂಟೆಂಪ್ಟ್ ಇವೆರಡರ ಮಧ್ಯೆ ವ್ಯತ್ಯಾಸ ನಿಮಗೆ ತುಂಬ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈ ಆರ್ಟಿಕಲಲ್ಲಿ ನಾವೇನು ಇವತ್ತು ಚರ್ಚೆ ಮಾಡಿದ್ದೀವಿ ಅದೆಲ್ಲ ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್. ಹಾಗಾಗಿ ಕ್ಲೀನಾಗಿ ನೋಟ್ಸ್ ಮಾಡಿಟ್ಕೊಳ್ಳಿ.
ಡೆಮೋಕ್ರಸಿ ಡೇಂಜರಲ್ಲಿ ಇದೆಯಾ ಅನ್ನುವಂಥದ್ದು ಕೂಡ ತುಂಬ ಪಾಪ್ಯುಲರ್ ಕ್ವೆಶನ್. ನಿಮ್ಮ ಎಸ್ ಎ ಅಥವಾ GS ಪೇಪರ್ಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ ಬರ್ಬೋದು. ಯಾವಾಗ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಲಿಮಿಟೇಷನ್ಸ್ ಜಾಸ್ತಿ ಆಗುತ್ತೆ ಆವಾಗ ಡೆಮೋಕ್ರಸಿ ಡೇಂಜರಲ್ಲಿದೆ ಅಂತ ಕರೀತಾರೆ. ಉದಾಹರಣೆಗೆ ಸೆಡಿಷನ್ಗೆ ಸಂಬಂಧಪಟ್ಟಂಥ ಕೇಸ್ಗಳು. ಇಂಡಿಪೆಂಡೆಂಟ್ ಜುಡಿಷಿಯರಿ ಡೆಮೋಕ್ರಸಿಯ ಅಡಿಪಾಯ ಅಂತ ಕರೀತಾರೆ. ಆದರೆ ಜುಡಿಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದೇ ಟೀಕೆ ಇಲ್ಲದೆ ಏನೂ ಸಮಸ್ಯೆಗಳನ್ನ ಪಾಯಿಂಟ್ಔಟ್ ಮಾಡದೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇಲ್ಲದೆ ನಡೆಸಿದ್ರೆ ಅದರಿಂದ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗಲ್ವಾ? ಈ ದೃಷ್ಟಿಯಲ್ಲಿ ಈ ಆರ್ಟಿಕಲಲ್ಲಿರೋ ಅಂಥ ಪಾಯಿಂಟ್ಸ್ನ ನೀವು ನೋಟ್ ಮಾಡಿಟ್ಕೊಳ್ಳಿ. ರೀಇಮ್ಯಾಜಿನಿಂಗ್ ಆ್ಯಂಡ್ ರೀಇನ್ವೆಂಟಿಂಗ್ ದ ಇಂಡಿಯನ್ ಎಕಾನಮಿ. ಈ ಆರ್ಟಿಕಲ್ ಏನು COVID-19 ಸಾಂಕ್ರಾಮಿಕದಿಂದ ಆರ್ಥಿಕ ಪರಿಸ್ಥಿತಿ ಮೇಲೆ, ವ್ಯವಸ್ಥೆ ಮೇಲೆ ಪರಿಣಾಮ ಬಿದ್ದಿದೆ, ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಮೇಲೆ ವಿಶ್ಲೇಷಣೆ ಮಾಡ್ತಾ ಇದೆ. ಇದು ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 11ನಲ್ಲಿ ಕೊಡಲಾಗಿದೆ. ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಮೇಲೂ ಕೂಡ ಈ ಕೋವಿಡ್ ಸಾಂಕ್ರಾಮಿಕದಿಂದ ಸಾಕಷ್ಟು ಪರಿಣಾಮ ಬಿದ್ದಿದೆ. ಲಾಕ್ಡೌನ್ನಿಂದಾಗಿ ಹಲವಾರು ಜನ ಕೆಲಸಗಳನ್ನ ಕಳ್ಕೊತಾ ಇದ್ದಾರೆ, ಸಂಬಳ ಕಮ್ಮಿ ಆಗ್ತಾ ಇದೆ, ಹಲವಾರು ಬಿಸ್ನೆಸ್ಗಳು ಮುಚ್ಚೋಗಿವೆ. ಹೀಗಿರಬೇಕಾದ್ರೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ, ಯಾಕಂದರೆ ಜನರ ಕೈಯಲ್ಲಿ ದುಡ್ಡಿಲ್ಲ ಖರ್ಚು ಮಾಡೋಕ್ಕೋಸ್ಕರ. ಇದರ ಪರಿಣಾಮವಾಗಿ ನಮ್ಮ ಆರ್ಥಿಕ ವ್ಯವಸ್ಥೆ ಆಗಲೇ ಫಸ್ಟ್ ಕ್ವಾರ್ಟರಲ್ಲಿ ಕಾಂಟ್ರಾಕ್ಟ್ ಆಗಿದೆ. ಮೇ 2020ಯಲ್ಲಿ ಸರ್ಕಾರ ಇದರಿಂದ ಹೊರಗೆ ಬರೋಕ್ಕೋಸ್ಕರ ಒಂದು 20 lakh crore ಸ್ಟಿಮ್ಯುಲಸ್ ಪ್ಯಾಕೇಜ್ ಕೂಡ ಹೇಳಲಾಗಿತ್ತು, ಅನೌನ್ಸ್ ಮಾಡಲಾಗಿತ್ತು. ಆದರೆ ಇದು ಸಾಕಾಗ್ತಾ ಇಲ್ಲ. ಈಗ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರುವಂಥದ್ದು ಏನಂದರೆ, ಯಾರ ಹತ್ರ ಕೆಲಸ ಇದೆ ಅದನ್ನು ರಕ್ಷಣೆ ಮಾಡಬೇಕು, ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಹೊಸದಾಗಿ ನೀಡಬೇಕು, ಯಾವ ಬಿಸ್ನೆಸ್ಗಳು ನಿಂತು ಹೋಗಿದೆ, ಸಣ್ಣ ಸ್ಟಾರ್ಟಪ್ ಇರ್ಬೋದು, ಅವನ್ನೆಲ್ಲ ಮತ್ತೆ ಚಾಲನೆಗೆ ತರಬೇಕು. ಇದೆಲ್ಲ ಆಗಬೇಕಂದ್ರೆ ಬೋಲ್ಡ್ ಡಿಸಿಷನ್ಸ್ನ ಅಗತ್ಯ ಇದೆ. ಏನು ಸ್ಟ್ರಾಟಜಿ ಅಪ್ಲೈ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ಕೀ ಸ್ಟ್ರಾಟಜಿ ಏನಿದೆ ಇವು 4 ಟಾರ್ಗೆಟ್ ಮಾಡಬೇಕು. ಒಂದು, ಬಿಗ್ ಬಿಸ್ನೆಸ್ ಹೌಸಸ್. ಯಾಕೆ? ಇವರು GDPಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ತುಂಬ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾರೆ. MSMEs, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಇದರಿಂದ ಮಿಡಲ್ ಕ್ಲಾಸ್ ಏನಿದೆ ಅವರಿಗೆ ವೆಲ್ತ್ ಜನರೇಟ್ ಆಗುತ್ತೆ ಹಾಗೂ ಅವರ ದಿನಚರಿ ನಡ್ಕೊಂಡು ಹೋಗುತ್ತೆ. ಸ್ಟಾರ್ಟಪ್ಸ್. ಈ ಸ್ಟಾರ್ಟಪ್ಗಳಲ್ಲಿ ಹೊಸ ನವೀನತೆಗಳಿಂದ ಟ್ರಾನ್ಸ್ಫಾರ್ಮೇಷನ್ ಅಂದರೆ ನಮ್ಮ ಆರ್ಥಿಕ ವ್ಯವಸ್ಥೆನ ರೂಪಾಂತರ ಮಾಡುವಷ್ಟು ಶಕ್ತಿ ಇದೆ. ಕೊನೆಯದಾಗಿ NRIs ಹಾಗೂ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ. ಇವರುಗಳು ನಮಗೆ ಜಾಗತಿಕವಾಗಿ ಭಾರತದ ಹೊರಗಡೆ ಇನ್ವೆಸ್ಟ್ಮೆಂಟ್ ತರೋ ಮೂಲಕ ಭಾರತದ ಆರ್ಥಿಕ ವ್ಯವಸ್ಥೆಗೆ ಹೆಲ್ಪ್ ಮಾಡ್ಬೋದು. ಮೊದಲಿಗೆ ಬಿಗ್ ಬಿಸ್ನೆಸ್ ಹೌಸ್ಗಳಿಗೆ ಪೂರಕ ಆಗಿರೋ ಹಾಗೆ ಟ್ಯಾಕ್ಸ್ ಇನ್ಸೆಂಟಿವ್ಸ್, ಈಸ್ ಆಫ್ ಪ್ರೊಸೀಜರ್ ಆಫ್ ರಾ ಮೆಟೀರಿಯಲ್ಸ್ ಇದನ್ನು ಅವ್ರಿಗೆ ದೊರಕಿಸ್ಕೊಡ್ಬೋದು. RBI ಈಗಾಗಲೇ ಲೋನ್ ಮೆರಿಟೋರಿಯಂ ನೀಡೋದ್ರಿಂದ ಏನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಬ್ಯಾಂಕ್ಗಳಲ್ಲಿ ಜಾಸ್ತಿ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಸಿಂಗಲ್ ಒನ್ ಟೈಮ್ ವಿಂಡೋ ಫಾರ್ ರೀಸ್ಟ್ರಕ್ಚರಿಂಗ್ ಬಿಸ್ನೆಸ್ ಲೋನ್ಸ್ ಇದನ್ನು ಅವ್ರಿಗೆ ದೊರಕಿಸ್ಕೊಡ್ಬೋದು. ಇದರಿಂದ ಕ್ರೆಡಿಟ್ ಫ್ಲೋ ಜಾಸ್ತಿ ಆಗ್ಬೋದು, ಈಸಿಯಾಗಿ ಬ್ಯಾಂಕ್ಗಳಿಗೆ ಸಾಲ ನೀಡೋಕ್ಕಾಗ್ಬೋದು. ಚೀನಾದಲ್ಲೇ ಇರುವಂಥ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಏನಿದೆ ಅವುಗಳಿಗೆ ಭಾರತದಲ್ಲಿ ಅವರ ಪ್ಲ್ಯಾಂಟ್ಗಳನ್ನ ಹಾಕೋಕ್ಕೆ ಅಟ್ರ್ಯಾಕ್ಟ್ ಮಾಡ್ಬೋದು. ಭಾರತವನ್ನು ಒಂದು ಟ್ರೇಡಿಂಗ್ ಹಬ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೆಲ್ಫ್ ಇಂಡಸ್ಟ್ರಿಯಲ್ ಸಿಟೀಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ಥರದ ಸಂಪನ್ಮೂಲಗಳು ಇರೋ ಥರ ಮಾಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್, ಕಮರ್ಷಿಯಲ್, ಎಜುಕೇಷನ್, ರೆಸಿಡೆನ್ಷಿಯಲ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನೆಲ್ಲ ನೀಡಿ ಇಂಡಸ್ಟ್ರಿಯಲ್ ಸಿಟೀಸ್ನ ಕಟ್ಬೋದು. ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ ಕೆಳಗೆ ಏನು ಸೆಕ್ಟರ್ಸ್ ಐಡೆಂಟಿಫೈ ಆಗಿದೆ ಅದರಲ್ಲಿ ಹೂಡಿಕೆ ಮಾಡ್ಬೋದು. ಸನ್ರೈಸ್ ಸೆಕ್ಟರ್ಸ್ ಅಂದರೆ ವೇಗವಾಗಿ ಬೆಳೀತಾ ಇರುವಂಥ ವಲಯಗಳು. ಉದಾಹರಣೆಗೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್, ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಬ್ಲಾಕ್ ಚೈನ್, ರೋಬೋಟಿಕ್ಸ್, AI, ಮೆಷಿನ್ ಲರ್ನಿಂಗ್ ಇದನ್ನೆಲ್ಲ ಸಂಬಂಧಪಟ್ಟಂಥ ವಲಯಗಳಲ್ಲಿರೋ ಅಂಥ ಕಂಪನಿಗಳನ್ನ ಎನ್ಕರೇಜ್ ಮಾಡುವಂಥದ್ದು. ಸ್ಟಾರ್ಟಪ್ನಿಂದಾಗಿ ಕೇವಲ ಇನೋವೇಷನ್ ಅಲ್ಲ, ಸಾಕಷ್ಟು ಜಾಬ್ ಕ್ರಿಯೇಷನ್ ಕೂಡ ಆಗುತ್ತೆ. ಆದರೆ ಅವ್ರಿಗೆ ಸಂಪನ್ಮೂಲಗಳ ಅಗತ್ಯ ಇರುತ್ತೆ. ಹಾಗಾಗಿ ಸ್ಟಾರ್ಟಪ್ ಎಕೋಸಿಸ್ಟಮ್ನ ಸರ್ಕಾರ ಅವ್ರಿಗೆ ಕ್ರಿಯೇಟ್ ಮಾಡಿಕೊಡ್ತಾ ಅವ್ರುಗಳನ್ನ ಸಪೋರ್ಟ್ ಮಾಡ್ಬೋದು. ಆಟೋ ಇಂಡಸ್ಟ್ರಿ ನಮ್ಮ GDPಗೆ 9% ಅಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದರೆ ಈಗ ಸಾಂಕ್ರಾಮಿಕದಿಂದ ಇದರ ಡಿಮ್ಯಾಂಡ್ ಈ ರೀತಿ ಕಮ್ಮಿಯಾಗಿ ಇಂಡಸ್ಟ್ರಿ ಎಫೆಕ್ಟ್ ಆಗಿದೆ. ಇವುಗಳಿಗೆ ಸಂಬಂಧಪಟ್ಟಂತೆ GST ರೇಟ್ ಕಮ್ಮಿ ಮಾಡೋದು, ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡೋದು ಇದೆಲ್ಲ ಮಾಡಿ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಮಹಾರಾಷ್ಟ್ರ ಪ್ಲಗ್ ಆ್ಯಂಡ್ ಪ್ಲೇ ಮಾಡೆಲ್ ಅಂತ ಒಂದು ಮಾಡೆಲ್ನ ಫಾಲೋ ಮಾಡ್ತಾ ಇದೆ. ಸಾಮಾನ್ಯವಾಗಿ ಫಾರೆಸ್ಟ್ ಇನ್ವೆಸ್ಟ್ಮೆಂಟ್ಗೆ ಯಾವಾಗಲೂ ಅಡೆತಡೆ ಆಗೋದು ನಮ್ಮ ಬ್ಯೂರೋಕ್ರಸಿಯಲ್ಲಿ ಇರುವಂಥ ರೆಡ್ ಟೇಪ್ ಅಂದರೆ ಡಿಲೇ, ಸಾಕಷ್ಟು ಪ್ರೊಸೀಜರ್ ಫಾಲೋ ಮಾಡೋ ಅಂಥದ್ದು, ಅದರಿಂದ ಅವರು ಇನ್ವೆಸ್ಟ್ಮೆಂಟ್ಗೆ ಹಿಂದೇಟು ಹಾಕುವಂಥದ್ದು.
ಹಾಗಾಗಿ ಮಹಾರಾಷ್ಟ್ರದ ಈ ಪ್ಲಗ್ ಆ್ಯಂಡ್ ಪ್ಲೇ ಮಾಡೆಲಲ್ಲಿ ಈ ರೆಡ್ ಟೇಪ್ನೆಲ್ಲ ತೆಗೆದು ಡಿಲೇ ಎಲ್ಲ ಕಮ್ಮಿ ಮಾಡಿ ಎಲ್ಲ ಬ್ಯೂರೋಕ್ರೆಟಿಕ್ ಪ್ರೊಸೀಜರ್ಸ್ನ ಮುಗಿಸಿ ಅದನ್ನು ಪ್ರಾಜೆಕ್ಟ್ ಇನ್ನೊಬ್ಬರಿಗೆ ಇನ್ವೆಸ್ಟ್ಮೆಂಟ್ಗೆ ಕೊಡಲಾಗುತ್ತೆ. ಒಂದು ಕಡೆ ಎಲ್ಲ ರೀತಿಯ ಇಂಡಸ್ಟ್ರಿನ ಎನ್ಕರೇಜ್ ಮಾಡೋಕ್ಕೆ ಬೇರೆ ಬೇರೆ ರೀತಿಯನ್ನು ಹುಡುಕಿದ್ರೆ, ಇನ್ನೊಂದು ಕಡೆ ಲೇಬರ್ ಲಾಸ್ನ ರಿಫಾರ್ಮ್ ಮಾಡಬೇಕು. ಈಗಾಗಲೇ ಕಾಂಟ್ರಾಕ್ಟ್ ಆಗಿರೋವಂಥ ಎಕಾನಮಿ ಮತ್ತೆ ದಾರಿಗೆ ಬರಬೇಕು ಅಂದರೆ ಹೈ ಪ್ರೊಡಕ್ಟಿವಿಟಿ ಇರಬೇಕು, ಅವರಲ್ಲಿ ಡಿಸಿಪ್ಲಿನ ಎನ್ಫೋರ್ಸ್ ಮಾಡಬೇಕು. ಆದರೆ ಅದ್ರ ಜೊತೆ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಪ್ರೊವೈಡ್ ಮಾಡಬೇಕು. ಏನೀಗ ನಾವು ವಲಸೆ ಕಾರ್ಮಿಕರ ಸಮಸ್ಯೆಗಳನ್ನ ನೋಡಿದ್ವಿ, ಅವರಿಗೆ ಮಿನಿಮಮ್ ಸೋಷಿಯಲ್ ಸೆಕ್ಯೂರಿಟಿ ಕೊಡೋದು ಅತ್ಯವಶ್ಯಕ ಅಂತ ನಾವು ಈ ಕೊರೋನಾ ಸಾಂಕ್ರಾಮಿಕದಿಂದ ತಿಳ್ಕೊಂಡಿದ್ದೀವಿ. ಇನ್ನು ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಹಾಗೂ ಓವರ್ಸೀಸ್ ಸಿಟಿಸನ್ಸ್ ಇವರು ಏನು ಭಾರತದಲ್ಲಿ ಹೂಡಿಕೆ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಕನ್ಸೆಷನ್ಸ್ ನೀಡಿದ್ರೆ ನಮಗೆ ಇನ್ನೂ ಜಾಸ್ತಿ ಉಪಯೋಗ ಆಗ್ಬೋದು. ನಾವೀಗ ತಾನೇ ಮಹಾರಾಷ್ಟ್ರದ ಪ್ಲಗ್ ಆ್ಯಂಡ್ ಪ್ಲೇ ಮಾಡೆಲ್ ಅಂತ ಚರ್ಚೆ ಮಾಡ್ತೀವಿ. ಅದರ ಕೆಳಗೆ ಇಂಡಿಯನ್ ಡಯೋಸ್ಪೋರಾ ಏನು ಭಾರತದಿಂದ ಹೊರಗಿದೆ, ಅವರೇನಾದ್ರು ಡೈರೆಕ್ಟಾಗಿ ನೇರವಾಗಿ ಭಾರತದಲ್ಲಿ ಹೂಡಿಕೆ ಮಾಡಿದ್ರೆ ಈ ಮಾಡೆಲ್ ಕೆಳಗೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಏನಾದ್ರು ಭಾರತದಲ್ಲಿ ಅವರ ಇನ್ಕಮ್ನ ರೀಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಹಾಗೆ ಮಾಡಿದಾಗ ಅವ್ರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡಲಾಗುತ್ತೆ ಅಂತ ಅವ್ರಿಗೆ ಇನ್ಸೆಂಟಿವೈಸ್ ಮಾಡ್ಬೋದು. ಭಾರತದ ಡೊಮೆಸ್ಟಿಕ್ ಲಾಸ್ ಹಾಗೂ ಟ್ಯಾಕ್ಸೇಷನ್ ಅಪ್ಲೈ ಆಗದೆ ಇರೋ ಥರ ಒಂದು ಸಿಂಗಾಪುರ್ ನಂತರ ಆಫ್ಶೋರ್ ಇನ್ವೆಸ್ಟ್ಮೆಂಟ್ ಸೆಂಟರ್ ಕ್ರಿಯೇಟ್ ಮಾಡ್ಬೋದು ಮುಂಬೈಯಲ್ಲಿ. ಇದರಿಂದ ಕೂಡ MNCಗಳು ಹೂಡಿಕೆ ಮಾಡ್ಬೋದು ಡೈರೆಕ್ಟಾಗಿ ಭಾರತದಲ್ಲಿ. ಇಂಡೈರೆಕ್ಟಾಗಿ ನಮ್ಮ ಎಕಾನಮಿಗೆ ಸಾಕಷ್ಟು ಇದರಿಂದ ಉಪಯೋಗ ಆಗ್ಬೋದು. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಆರ್ಟಿಕಲ್ ಥರ ಎಲ್ಲ ಆಗಲೇ ನೋಟ್ಸ್ ಮಾಡಿರೋ ಥರ ಇದೆ. ಇದರಲ್ಲಿ ಏನೇನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ಈ ಆರ್ಟಿಕಲ್ನೇ ಪ್ಲೀಸ್ ಸೇವ್ ಮಾಡಿಟ್ಕೊಂಡಿರಿ. ನಾವು ಪ್ರತಿದಿನ ಕೋವಿಡ್ ಸಾಂಕ್ರಾಮಿಕ ಅಂತ ಸಾಕಷ್ಟು ಆರ್ಟಿಕಲ್ಸ್ನ ನೋಡ್ತೀವಿ. ಆದರೆ ಎಕ್ಸಾಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕ್ವೆಶ್ಚನ್ ಬರುತ್ತೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಈ ಎಕ್ಸಾಮ್ನ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟೇ ಅನ್ಪ್ರೆಡಿಕ್ಟಬಲ್ ಆಗಿರೋದು. ಹಾಗಾಗಿ ಕೋವಿಡ್ ಸಾಂಕ್ರಾಮಿಕಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಾಜದ ಮೇಲೆ ಪರಿಣಾಮ ಬೀಳ್ತಿದೆ, ಆರ್ಥಿಕವಾಗಿ ಪರಿಣಾಮ ಬೀಳ್ತಿದೆ, ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀಳ್ತಿದೆ, ಇದ್ರ ಬಗ್ಗೆ ದಿನೇ ನಿಮಗೆ ಎಡಿಟೋರಿಯಲ್ಸಲ್ಲಿ ಅಥವಾ ಬೇರೆ ಎಲ್ಲೋ ಆರ್ಟಿಕಲ್ ಬಂದೇ ಬರುತ್ತೆ. ಬರುವಂಥ ಎಲ್ಲ ಆರ್ಟಿಕಲ್ಗಳಿಂದ ಮೇನ್ ಪಾಯಿಂಟ್ಸ್ ನಿಮಗೆ ಏನು ಸರಿ ಅನಿಸುತ್ತೆ, ಏನು ಅರ್ಥ ಆಗುತ್ತೆ ಅದೆಲ್ಲ ಸೇರಿಸಿ ನಿಮ್ಮದೇ ಆದ ಒಂದು ನೋಟ್ಸ್ ಮಾಡಿಟ್ಕೊಂಡಿರಿ. ಯಾಕಂದರೆ ಎಕ್ಸಾಮ್ಗಿಂತ ಮುಂಚೆ ನೀವು 5-6 ಆರ್ಟಿಕಲ್ ಅಥವಾ ಕೊನೆಗೆ 50-60 ಆರ್ಟಿಕಲ್ನ ನೀವು ರೆಫರ್ ಮಾಡೋಕ್ಕಾಗಲ್ಲ. ಒಂದು ಕಡೆ ನಿಮ್ಮ ಪ್ರಕಾರ ಏನು ಸಮ್ಮರಿ ಇದೆ ಅಂತ ಕನ್ಸಾಲಿಡೇಟ್ ಮಾಡಿಕೊಂಡು ಬರೆದಿಟ್ಕೊಂಡಿರಿ. ಅವಾಗಷ್ಟೇ ಫ್ಯಾಕ್ಟ್ಸ್ ಆಗಲಿ ಅನಾಲಿಸಿಸ್ ಆಗಲಿ ನಿಮಗೆ ಎಕ್ಸಾಮ್ ಹಾಲಲ್ಲೇ ಕೂತ್ಕೊಂಡಾಗ ಜ್ಞಾಪಕ ಬರೋದು. ಇಲ್ಲಾಂದರೆ ಈ ಥರ ಏನೋ ಓದಿದ್ವಿ ಅನ್ನೋದಷ್ಟೇ ನಿಮ್ಮ ತಲೆಗೆ ಜ್ಞಾಪಕ ಇರುತ್ತೆ, ಎಕ್ಸಾಕ್ಟ್ ಪಾಯಿಂಟ್ಸ್ ಜ್ಞಾಪಕ ಇರೋದಿಲ್ಲ. ಮುಂದಿನ ಆರ್ಟಿಕಲ್ ಜುಡಿಷಿಯಲ್ ರೆಮಿಡೀಸ್ ಫಾರ್ J&K ನೆಟ್ ರೆಸ್ಟ್ರಿಕ್ಷನ್ಸ್. ಭಾರತದಲ್ಲಿ ಎಲ್ಲರಿಗೂ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ ಮಾಡೋದ್ರ ಮೂಲಕ ಡಿಜಿಟಲ್ ರೆವಲ್ಯೂಷನ್ ಮಾಡೋ ಪ್ರಯತ್ನ ಮುಂಚೆಯಿಂದನೂ ನಡೀತಾ ಇತ್ತು. ಆದರೆ ಈ COVID-19 ಸಾಂಕ್ರಾಮಿಕ ಬಂದಮೇಲೆ ಇಂಟರ್ನೆಟ್ ಫಾರ್ ಆಲ್ ಅನ್ನೋದು ತುಂಬ ಮುಖ್ಯ ಆಗಿದೆ. ಶಿಕ್ಷಣ ಆನ್ಲೈನ್ ಕ್ಲಾಸಸ್ಗೆ ಆಗಿದೆ. ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಹಾಗೂ ಸಹಾಯನ ಇಂಟರ್ನೆಟ್ ಮೂಲಕ ನೀಡಲಾಗ್ತಾ ಇದೆ. ವ್ಯಾಪಾರಿಗಳು ಕೂಡ ಅವರ ಬಿಸ್ನೆಸ್ನ ಆನ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಆದಷ್ಟು ಎಲ್ಲದನ್ನು ಹೋಮ್ ಡೆಲಿವರಿ ಮೂಲಕ ಪಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಅಂತರ್ಜಾಲ ತುಂಬ ಮುಖ್ಯ ಆಗಿರೋದು. ಇಂಟರ್ನೆಟ್ ಬೇಸ್ಡ್ ಸಿಸ್ಟಮ್ ಇವೆಲ್ಲ. ಹೀಗಿರಬೇಕಾದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇಂಟರ್ನೆಟ್ ರಿಸ್ಟ್ರಿಕ್ಷನ್ಸ್ ಹಾಕಿ 1 ವರ್ಷ ಆಗಿದೆ. ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ವೆರಿಫೈಡ್ ಮೊಬೈಲ್ಗಳಿಗೆ 2G ಇಂಟರ್ನೆಟ್ ಕೊಡೋ ಅಂಥ ಪ್ರಯತ್ನ ಮಾಡಲಾಯಿತು. ಆದರೆ ಇದರಿಂದ ಆಗಬೇಕಾಗದಂಥ ಉಪಯೋಗ ಏನಾಗಿಲ್ಲ ಜನರಿಗೆ. ಈ ಸಾಂಕ್ರಾಮಿಕದ ಮಧ್ಯದಲ್ಲಿ ಭಾರತದ ಬೇರೆ ಎಲ್ಲ ಕಡೆ ಆನ್ಲೈನ್ ಕ್ಲಾಸಸ್, ವರ್ಕಿಂಗ್ ಫ್ರಮ್ ಹೋಮ್, ಟೆಲಿಕನ್ಸಲ್ಟೇಷನ್ ಆಫ್ ಡಾಕ್ಟರ್ಸ್ ಇದೆಲ್ಲ ನಡೀತಾ ಇದ್ರೆ ಜಮ್ಮು ಕಾಶ್ಮೀರ್ಗೆ ಮಾತ್ರ ಇದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ. ಇದೆಲ್ಲ ಅವ್ರಿಗೆ ದೊರಕಿಸ್ಕೊಡೋಕ್ಕಾಗ್ತಾ ಇಲ್ಲ. ಜೊತೆಗೆ ಅಲ್ಲಿಯ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆಗಿರುವಂಥ ಹ್ಯಾಂಡಿಕ್ರಾಫ್ಟ್ಸ್ ಆಗಿರಲಿ, ಅಗ್ರಿಕಲ್ಚರ್ ಆಗಿರಲಿ ಅಥವಾ ಮೇನ್ ಟೂರಿಸಮ್ ಆಗಿರಲಿ, ಇದೆಲ್ಲ ಕೋವಿಡ್ ಸಾಂಕ್ರಾಮಿಕದಿಂದ ಅವರ ಆರ್ಥಿಕ ವ್ಯವಸ್ಥೆ ಮೇಲೆ ನೇರವಾದ ಪರಿಣಾಮ ಬಿದ್ದಿದೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ನ ನೀಡ್ತು. ಅದರ ಪ್ರಕಾರ ಕೇಂದ್ರ ಸರ್ಕಾರ ಟ್ರಯಲ್ ಬೇಸಿಸ್ ಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್ನ 2 ಡಿಸ್ಟ್ರಿಕ್ಟ್ಗಳಲ್ಲಿ ಇಂಟರ್ನೆಟ್ ರಿಸ್ಟೋರ್ ಮಾಡೋ ಪ್ರಯತ್ನ ನಡೆಸ್ತಾ ಇದೆ. ಫ್ರೀಡಮ್ ಆಫ್ ಒಪಿನಿಯನ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಫ್ ಯುನೈಟೆಡ್ ನೇಷನ್ಸ್ ಆ್ಯಂಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ಅದರ್ ರೀಜನಲ್ ಆರ್ಗನೈಸೇಷನ್ಸ್ ಒಂದು ಜಾಯಿಂಟ್ ಡಿಕ್ಲರೇಷನಲ್ಲಿ ಹೇಳ್ತಾರೆ, ಹೀಗೆ ಶಟ್ ಡೌನ್ ಮಾಡೋದ್ರಿಂದ, ಇಂಟರ್ನೆಟ್ನ ತೆಗೆಯೋದ್ರಿಂದ ಯಾವುದೇ ಜಾಗಗಳಲ್ಲಿ ಅದು ನ್ಯಾಷನಲ್ ಸೆಕ್ಯೂರಿಟಿಯ ಗ್ರೌಂಡ್ಸ್ ಮೇಲೆ ಇರ್ಬೋದು, ಆದರೆ ಅದನ್ನು ಜಸ್ಟಿಫೈಯಬಲ್ ಅಂತ ಹೇಳೋಕ್ಕಾಗಲ್ಲ. ಈ ರೀತಿಯ ರಿಸ್ಟ್ರಿಕ್ಷನ್ಸ್ ಹಾಕಿರೋದು ಟೆರರಿಸ್ಟ್
ಅಥವಾ ಆ್ಯಂಟಿ ನ್ಯಾಷನಲಿಸ್ಟಿಕ್ ಸೆಂಟಿಮೆಂಟ್ಸ್ ಇರೋವಂಥ ಆರ್ಗನೈಸೇಷನ್ಸ್ ಏನಿದೆ ಅವ್ರುಗಳನ್ನ ರಿಸ್ಟ್ರಿಕ್ಟ್ ಮಾಡೋದೇ ಆಗಿರ್ಬೋದು. ಆದರೆ ಕೇಂದ್ರ ಸರ್ಕಾರವೇ ಹೇಳಿಕೆ ಕೊಟ್ಟಿರೋಂತೆ ಇದು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಅಥವಾ ಆ್ಯಕ್ಟಿವಿಟೀಸ್ ಮೇಲೆ ಜಾಸ್ತಿ ಪರಿಣಾಮ ಬೀಳ್ತಾ ಇಲ್ಲ, ಇನ್ನೋಸೆಂಟ್ ಸಿವಿಲಿಯನ್ಸ್ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಾ ಇರೋದು. ಹಾಗಾಗಿ ಕೋರ್ಟ್ ಡೈರೆಕ್ಟಾಗಿ ಕೇಂದ್ರ ಸರ್ಕಾರನ ಇನ್ಫ್ಲುಯೆನ್ಸ್ ಮಾಡಬೇಕು ಅಂತ ಇಲ್ಲಿ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಆದರೆ ನ್ಯಾಯಾಲಯಕ್ಕೆ ತಂದೆ ಆದ ಲಿಮಿಟೇಷನ್ಸ್ ಇದೆ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂಥ ಮ್ಯಾಟರ್ಸ್ ಏನಿದೆ ಅದ್ರ ಬಗ್ಗೆ ಡಿಸಿಷನ್ಸ್ ತಗೊಳ್ಳೋ ಅಂಥ ಸಾಮರ್ಥ್ಯ ಜುಡಿಷರಿಗಿರೋದಿಲ್ಲ. ಯಾಕೆಂದರೆ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಪ್ರದೇಶಗಳೇನಿದೆ ಅಲ್ಲಿ ಆಬ್ಜೆಕ್ಟಿವ್ ಆಗಿ ಜುಡಿಷರಿ ಕೂತ್ಕೊಂಡು ಏನು ಸರಿ ಏನು ತಪ್ಪು ಅಂತ ಚರ್ಚೆ ಮಾಡೋಕ್ಕಾಗಲ್ಲ, ತೀರ್ಮಾನ ಮಾಡೋಕ್ಕಾಗಲ್ಲ. ಅಲ್ಲಿ ತಳಮಟ್ಟದಲ್ಲಿ ಗ್ರೌಂಡ್ ಸಿಚುವೇಶನ್ ಏನಿದೆ ಅದನ್ನು ಅಲ್ಲಿ ನೋಡ್ಕೋತಿರೋ ಆಫೀಸರ್ಸ್ ಏನಿರ್ತಾರೆ ಅವರಿಗೆ ಸಮಾಧಾನ ಆಗೋ ಥರ, ಅವರಿಗೆ ಸರಿ ಅನಿಸೋ ಥರ ತೀರ್ಮಾನನ ತಗೋಬೇಕಾಗತ್ತೆ. ಹಾಗಾಗಿ ಈ ವಿಷಯಗಳ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಳೋದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಆದರೂ ನ್ಯಾಯಾಲಯ ಅನುರಾಧ ಬಸಿನ್ ಕೇಸಲ್ಲಿ ಪ್ರೊಪೋರ್ಷನಾಲಿಟಿ ಟೆಸ್ಟ್ ಅಂತ ಒಂದು ಫ್ರೇಮ್ವರ್ಕ್ನ ನೀಡ್ತು. ಇದ್ರ ಕೆಳಗೆ ಏನಾದ್ರು ಕೇಂದ್ರ ಸರ್ಕಾರ ನಿಬಂಧನೆಗಳು ಹಾಕಿದ್ರೆ, ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ ಅದಕ್ಕೆ ಒಂದು 4 ಸ್ಟೆಪ್ ಜಸ್ಟಿಫಿಕೇಶನ್ ತಗೊಳ್ಬೇಕಾಗತ್ತೆ. ಇದ್ರ ಕೆಳಗೆ ಯಾವ ಗುರಿಯಿಂದ ನಿಬಂಧನೆಗಳು ಹಾಕ್ತಾ ಇದ್ದಾರೆ ಅದನ್ನು ಹೇಳಬೇಕಾಗತ್ತೆ. ಹಾಗೆ ನಿಬಂಧನೆಗಳು ಹಾಕಿದಾಗ ಆ ಗುರಿ ಮುಟ್ಟತ್ತೆ ಅಂತ ತೋರಿಸ್ಬೇಕಾಗತ್ತೆ. ಇದಕ್ಕಿಂತ ಕಮ್ಮಿ ನಿಬಂಧನೆಗಳು ಯಾಕೆ ಹಾಕೋಕ್ಕಾಗಲ್ಲ ಅಂತ ಹೇಳಬೇಕಾಗತ್ತೆ. ಹೀಗೆ ರಿಸ್ಟ್ರಿಕ್ಷನ್ಸ್ ಹಾಕೋದ್ರಿಂದ ನೆಗೆಟಿವ್ ಪರಿಣಾಮ ಪಾಸಿಟಿವ್ ಬೆನಿಫಿಟ್ಗಿಂತ ಕಮ್ಮಿ ಇರುತ್ತೆ ಅಂತ ಕೂಡ ಈ 4 ಸ್ಟೆಪ್ ಜಸ್ಟಿಫಿಕೇಷನಲ್ಲಿ ಹೇಳಬೇಕಾಗತ್ತೆ. ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಜಮ್ಮು ಕಾಶ್ಮೀರಿನ ಜನರಿಗೆ 2G ಇಂಟರ್ನೆಟ್ ಕೊಡಲಾಗ್ತಾ ಇದೆ. ಅದರ ಕೆಳಗೆ ಅವರು ಬುಕ್ಸ್ ಲರ್ನಿಂಗ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಬೋದು ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಈ ಸ್ಟೇಟ್ಮೆಂಟ್ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇದೆ ಅಂತ ಈ ಆರ್ಟಿಕಲ್ನ ಆಥರ್ ಹೇಳ್ತಾ ಇದ್ದಾರೆ. ಇಂತಹ ರೀಸನ್ಸ್ನ ಕೊಟ್ಟು ಜಮ್ಮು ಕಾಶ್ಮೀರಲ್ಲಿರುವಂಥ 1,25,00,000 ಜನರ ರೈಟ್ಸ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಹೀಗೆ ನಿಬಂಧನೆ ಹಾಕೋದು ಸಂವಿಧಾನ ಬದ್ಧವಾಗಿರೋದಲ್ಲ. ಹಾಗಾಗಿ ಕೋರ್ಟ್ ಇದನ್ನು ತನ್ನ ಕೈಗೆ ಎತ್ಕೋಬೇಕು ಅಂತ ಈ ಆರ್ಟಿಕಲಲ್ಲಿ ಆಥರ್ ಕೇಳ್ಕೊತಾ ಇದ್ದಾರೆ. ಈ ಆರ್ಟಿಕಲಲ್ಲಿ ನಾವೇನು ಚರ್ಚೆ ಮಾಡಿದ್ವಿ ಈ ಎಲ್ಲ ಪಾಯಿಂಟ್ಸ್ನ ಮೇನ್ಸ್ ಪೇಪರಲ್ಲಿ ಬರುವಂಥ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನೀವು ನೋಟ್ ಮಾಡ್ಕೋಬೋದು. ಹಾಗೂ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂಥ ಏನಾದ್ರು ಕ್ವೆಶನ್ ಬಂದರೆ ಅದರಲ್ಲೂ ಕೂಡ ಇದರಲ್ಲಿರುವಂಥ ಪಾಯಿಂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಇವತ್ತಿನ ಕೊನೆಯ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ನಲ್ಲಿ COVID-19 ಸಾಂಕ್ರಾಮಿಕಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರೋ ಅಂಥ ಎ ಬೆಟರ್ ಟೆಸ್ಟ್. ಕೋವಿಡ್ ಸಾಂಕ್ರಾಮಿಕ ಭಾರತಕ್ಕೆ ಬಂದು 6.5 ತಿಂಗಳಾಗಿದೆ. ಇದರಲ್ಲಿ ಈ ಅವಧಿಯಲ್ಲಿ 50,000 ಸಾವುಗಳನ್ನ ಭಾರತವನ್ನು ನೋಡಿದೆ. ಚಿಂತಾಜನಕ ವಿಷಯ ಏನು ಅಂದರೆ ಕೇವಲ 30 ದಿನಗಳಲ್ಲಿ 25,000ದಿಂದ 50,000ಕ್ಕೆ ಡಬಲ್ ಆಗಿರುವಂಥ ನಂಬರ್. ಆದರೂ ಬೇರೆ ಸೌತ್ ಏಷ್ಯನ್ ಕಂಟ್ರೀಸ್ ಥರ ಡೆತ್ ಪರ್ ಮಿಲಿಯನ್ ಪಾಪ್ಯುಲೇಷನ್ ಭಾರತದಲ್ಲಿ ಕಮ್ಮಿನೇ ಇದೆ. ಫೆಟಾಲಿಟಿ ರೇಟ್ ಅಂದರೆ ಎಷ್ಟು ಜನ ತೀರ್ಕೋತಾ ಇದ್ದಾರೆ ಅದು ಕೂಡ ಕಮ್ಮಿ ಇದೆ. ಆದರೆ ಎಷ್ಟು ಜನ ಸಾವನ್ನಪ್ತಾ ಇದ್ದಾರೆ ಅನ್ನೋ ರೇಟ್ ಏನಿದೆ ಇದು ಕಮ್ಮಿ ಆಗೋಕ್ಕೆ ಇನ್ನೊಂದು ಕಾರಣ ಜಾಸ್ತಿ ಟೆಸ್ಟ್ಗಳು ನಡೆಸ್ತಾ ಇರೋದಿರ್ಬೋದು. ಯಾರಿಗೆ ಈ ಸಾಂಕ್ರಾಮಿಕಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಸಿಂಟಮ್ಸ್ ಇಲ್ಲ ಅವ್ರಿಗೂ ಕೂಡ ಟೆಸ್ಟ್ಗಳು ನಡೀತಾ ಇದೆ. ಅದರ ಜೊತೆಗೆ ಏನು ದೊಡ್ಡ ಸಿಟೀಸ್ ಇದೆ ಈ ಸಿಟಿಗಳಲ್ಲಿ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಇದ್ದು, ಅಂದರೆ ಏನು ನಾವು ಬೆಂಗಳೂರಲ್ಲೂ ಕೂಡ ಬೆಡ್ ಕಮ್ಮಿ ಇದ್ದು ಅದರಿಂದ ತುಂಬ ಜನ ಅಪ್ಪೋದನ್ನು ನೋಡಿದ್ವಿ, ಪೀಕನ್ನು ನೋಡಿದ್ವಿ ನಂಬರ್ ಆಫ್ ಕೇಸಸಲ್ಲಿ. ಅದು ಸಾಕಷ್ಟು ದೊಡ್ಡ ಸಿಟಿಗಳಲ್ಲಿ ಆ ಪೀಕ್ನ ಮುಂದೆ ಬಂದಿದ್ದೀವಿ. ಈ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಲಿಕ್ಯುಲರ್ ಮೆಥಡ್ ಯೂಸ್ ಮಾಡಿ ಲೋ ಸೆನ್ಸಿಟಿವಿಟಿ ಹೊಂದಿದ್ರೂ ಕೂಡ ಇವು ತುಂಬ ಈಸಿಯಾಗಿ ಬೇಗ ಟೆಸ್ಟ್ಗಳು ಮಾಡುತ್ತೆ. ಹಾಗಾಗಿ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಟೆಸ್ಟಿಂಗ್ ಮಾಡ್ಬೋದು ಹಾಗೂ ಕಮ್ಮಿ ಕಾಸ್ಟ್ಗೆ ನಮಗೆ ಈ ಟೆಸ್ಟ್ ಕಿಟ್ಗಳು ಸಿಗುತ್ತೆ. ಆದರೆ ಇತ್ತೀಚೆಗಷ್ಟೇ ಯುನೈಟೆಡ್ ಸ್ಟೇಟ್ಸ್ನಲ್ಲಿ FDA ಅಪ್ರೂವ್ಡ್ ಸಲೈವಾ ಟೆಸ್ಟ್ ಬಂದಿದೆ. ಇದರಲ್ಲಿ ಸಲೈವಾನ ಸ್ಯಾಂಪಲ್ ಆಗಿ ತಗೋತಾರೆ. ಈ ಟೆಸ್ಟ್ನ ಬೇಗ ಕೂಡ ಮಾಡ್ಬೋದು, ಇದು ಕಮ್ಮಿ ಕಾಸ್ಟ್ಗೆ ಕೂಡ ಸಿಗುತ್ತೆ. ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟಲ್ಲಿ ಲೋ ಸೆನ್ಸಿಟಿವಿಟಿ ಇರೋದ್ರಿಂದ ಸಮಸ್ಯೆ ಅಂತ ನಾವು ಹೇಳಿದ್ವಿ, ಅದು ಕೂಡ ಇಲ್ಲಿ ಸರಿ ಹೋಗ್ತಾ ಇದೆ. ಈ ಹೊಸ ಟೆಸ್ಟ್ ತುಂಬ ಸೆನ್ಸಿಟಿವ್ ಆಗಿದೆ. ಮತ್ತೊಂದು ತುಂಬ ಮುಖ್ಯವಾಗಿರುವಂಥ ವಿಷಯ ಅಂದರೆ ಈ ಟೆಸ್ಟ್ ಮಾಡೋಕ್ಕೋಸ್ಕರ ಜಾಸ್ತಿ ಟ್ರೈನ್ಡ್ ವರ್ಕರ್ಸ್ನ ಅವಶ್ಯಕತೆ ಇಲ್ಲ. ಮತ್ತು ನಾವು ವರ್ಕರ್ಸ್ನ ಈ ಟೆಸ್ಟ್ ಹೇಗೆ ತೊಗೊಳೋದು ಅನ್ನೋದ್ರ ಮೇಲೆ ಟ್ರೈನಿಂಗ್ ಜಾಸ್ತಿ ಕೊಡಬೇಕಾಗಿಲ್ಲ. ಹಾಗಾಗಿ ಇದು ಕೂಡ ನಮಗೆ ಉಪಯೋಗ ಆಗೋವಂಥ ವಿಷಯ. ಈಗಾಗಲೇ ಭಾರತದಲ್ಲಿ ಈ ಹೊಸ ಟೆಸ್ಟ್ನ ಯೂಸ್ ಮಾಡಿ ಅದರ ರಿಸಲ್ಟ್ಸ್ ತುಂಬ ಪಾಸಿಟಿವ್ ಆಗಿ ಬಂದಿದೆ. ಇನ್ಮೇಲೆ ಏನು ದೊಡ್ಡ ಸಿಟಿಗಳಿಂದ ರೂರಲ್ ಏರಿಯಾಗಳಿಗೆ ಕೂಡ ಕೋವಿಡ್ ಸಾಂಕ್ರಾಮಿಕ ಹರಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಅದರಲ್ಲಿ ಈ ಹೊಸ ಸಲೈವಾ ಟೆಸ್ಟ್ ಭಾರತಕ್ಕೆ ಸಾಕಷ್ಟು ಉಪಯೋಗವನ್ನು ನೀಡುತ್ತೆ ಅಂತ ಈ ಆರ್ಟಿಕಲಲ್ಲಿ ಎಡಿಟೋರಿಯಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ.
ಇವತ್ತು ಚರ್ಚೆ ಮಾಡಿದಂಥ ಎಲ್ಲ ಆರ್ಟಿಕಲ್ಸ್ ನಿಮಗೆ ಕ್ಲಿಯರಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.